ನಮಸ್ಕಾರ. ಇವತ್ತು ನಿಮ್ಮ ಮುಂದೆ ಕ್ರೈಮ್ ಫೈಲ್ನ ಒಂದು ವಿಶೇಷವಾದ ಪುಟ ತೆರೀತಾ ಇದ್ದೀನಿ. ಭಟ್ಕಳ ಈ ಹೆಸರನ್ನ ನೀವು ಸಾಕಷ್ಟು ಕಾರಣಗಳಿಗೆ ಕೇಳಿರ್ತೀರಿ. ಹೌದು, ಭಟ್ಕಳ ಅನ್ನೋ ಉತ್ತರ ಕನ್ನಡ ಜಿಲ್ಲೆಯ ಈ ತಾಲೂಕಿನ ಹಿಂದೆ ಅಂಥ ಒಂದು ಚರಿತ್ರೆನೇ ಇದೆ. ಒಂದು ಕಾಲದಲ್ಲಿ ಜೈನ ಅರಸರ ಕೇಂದ್ರವಾಗಿತ್ತು. ಹೊಯ್ಸಳರ, ವಿಜಯನಗರದ ಅರಸರ ಆಳ್ವಿಕೆಗೂ ಒಳಪಟ್ಟಿದ್ದ ಭಟ್ಕಳ ನಂತರ ಸಾಕಷ್ಟು ಬದಲಾವಣೆಗಳನ್ನ ಕಾಣುತ್ತೆ. ಈಗ ಈ ಭಟ್ಕಳ ದೇವಸ್ಥಾನ, ಬಸದಿಗಳ ಜೊತೆಗೆ ಕೋಮುಗಲಭೆಗೂ ಹೆಸರಾಗಿದೆ. ಈ ಹಿನ್ನೆಲೆಯಲ್ಲಿ ಒಬ್ಬ ಶಾಸಕರ ಹತ್ಯೆಯಾಗಿದೆ, ಮತ್ತೊಬ್ಬ ರಾಜಕಾರಣಿ ಬಲಿಯಾಗಿದ್ದಾರೆ. ಭಯೋತ್ಪಾದಕ ಚಟುವಟಿಕೆಗಳಲ್ಲೂ ಇಲ್ಲಿನ ವ್ಯಕ್ತಿಗಳು ಭಾಗಿಯಾಗಿದ್ದಾರೆ ಅನ್ನೋ ಅನುಮಾನಗಳಿದೆ. ಹೇಗಿದ್ದ ಭಟ್ಕಳ ಹೇಗಾಯ್ತು ನೋಡಿ. ನಮ್ಮ ಮೇಲೆ ನಿರಂತರವಾಗಿ ಶೋಷಣೆ ನಡೀತಾ ಇದೆ. ಶತಮಾನಗಳಿಂದಲೂ ಯುದ್ಧದ ಹೆಸರಲ್ಲಿ ದಾಳಿ, ಈಗ ಭಯೋತ್ಪಾದನೆ ಹೆಸರಲ್ಲಿ ದಾಳಿ. ಜಗತ್ತಿನಲ್ಲಿ ನಮಗೆ ಅಂತ ಇರೋ ದೇಶ ಇದೊಂದೇ ರೀ. ಇಲ್ಲಿ ಬದುಕಬೇಕು ನಾವು. ಎಲ್ಲಿಂದಲೋ ಬಂದವರು ನಮ್ಮ ದೇವಸ್ಥಾನಗಳನ್ನೆಲ್ಲ ಹೊಡೆದಾಕೋದು ಅಂದ್ರೇನು? ನಮ್ಮ ನಾಯಕರನ್ನ ಕೊಲೆ ಮಾಡೋದು ಅಂದ್ರೇನು? ನಮ್ಮ ಅಕ್ಕ ತಂಗಿಯರ ಮೇಲೆ ಶೋಷಣೆ ಮಾಡೋದು ಅಂದ್ರೇನು? ಇನ್ನು ನಾವು ಇದನ್ನು ಸಹಿಸೋದಿಲ್ಲ. ನಮ್ಮ ಭಟ್ಕಳದಲ್ಲಿ ನಮ್ಮ ಶಾಸಕರನ್ನ ಕೊಲೆ ಮಾಡ್ತಾರೆ, ಯಾರು ಕೇಳೋರೇ ಇಲ್ಲ. ಈಗ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿದ್ದಾರೆ. ಪ್ರೀತಿ ಹೆಸರಲ್ಲಿ ಮೋಸ ಮಾಡಿ ಕರ್ಕೊಂಡೋಗಿ ಅವ್ರನ್ನ ಮತಾಂತರ ಮಾಡ್ತಿದ್ದಾರೆ. ಅದರಲ್ಲಿ ಕೆಲವರು ಬದುಕಿದ್ದಾರೋ ಇಲ್ಲೋ ಅಂತ ಕೂಡ ನಮಗೆ ಗೊತ್ತಿಲ್ಲ. ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಅಕ್ಕ ತಂಗಿರ ವಿಷಯಕ್ಕೆ ಬಂದರೆ ಯಾರನ್ನು ನಾವು ಸುಮ್ಮನೆ ಬಿಡೋದಿಲ್ಲ. ಇದು ಬರೀ ಸಂದೇಶ ಅಲ್ಲ, ಎಚ್ಚರಿಕೆ. ದೇಶದ್ರೋಹಿಗಳಿಗೆ ಎಚ್ಚರಿಕೆ. ಜೈ ಹಿಂದ್, ಜೈ ಭಾರತ್ ಮಾತಾ, ಜೈ ಜೈ ಜೈ. ಇದು ಭಟ್ಕಳದ ಕತೆ. ಅಂದಹಾಗೆ ನಾವು ಹೇಳೋಕ್ ಹೊರಟಿರೋದು ಭಟ್ಕಳದ ಕತೆ ಅಲ್ಲ. ನಮ್ಮ ದೇಶದಲ್ಲಿ ಒಳ್ಳೆಯದೇ ನಡೀಲಿ, ಕೆಟ್ಟದೇ ನಡೀಲಿ, ಅದರಿಂದ ಎಷ್ಟು ಲಾಭ ಮಾಡ್ಕೋಬಹುದು ಅಂತ ಯೋಚನೆ ಮಾಡೋ ರಾಜಕೀಯ ನಾಯಕರುಗಳು, ರಾಜಕೀಯ ಪಕ್ಷಗಳು ಇರೋ ತನಕ ಇದ್ಯಾವುದು ಬದಲಾಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಹೇಳೋಕ್ ಹೊರಟಿರೋದು ಇದನ್ನಲ್ಲ. ಭಟ್ಕಳದ ಮುರುಡೇಶ್ವರದಲ್ಲಿ ನಡೆದ ಒಂದು ಅಪರೂಪದ ಕಥೆ ಇಲ್ಲಿದೆ. ಈ ಮುರುಡೇಶ್ವರ ಕೂಡ ಜಗತ್ಪ್ರಸಿದ್ಧ ಸ್ಥಳ. ಇಲ್ಲಿ ವಿಶ್ವದ 2ನೇ ಅತಿ ಎತ್ತರದ ಈಶ್ವರನ ವಿಗ್ರಹ ಇದೆ. ಪ್ರಖ್ಯಾತವಾದ ಮುರುಡೇಶ್ವರ ದೇವಸ್ಥಾನ ಇದೆ. ಸುಂದರವಾದ ಸಮುದ್ರ ತೀರ ಇದೆ. ನಮಾಮೀಶಮೀಶಾನ ನಿರ್ವಾಣ ರೂಪಂ ವಿಭುಂ ವ್ಯಾಪಕಂ ಬ್ರಹ್ಮ ವೇದ ಸ್ವರೂಪಂ ಅಜಂ ನಿರ್ಗುಣಂ ನಿರ್ವಿಕಲ್ಪಂ ನಿರೀಹಂ ಚಿದಾಕಾರಮಾಕಾಶವಾಸಂ ಭಜೇಹಂ ನಿರಾಕಾರಮೋಂಕಾರಮೂಲಂ ತುರೀಯಂ ಗಿರಾಜ್ಞಾನಗೋ. ಇಂಥ ಮುರುಡೇಶ್ವರ ಅನ್ನೋ ಪುಣ್ಯ ಸ್ಥಳದಲ್ಲಿ ನಮ್ಮ ಇವತ್ತಿನ ಕ್ರೈಮ್ ಫೈಲ್ನ ಸಂಚಿಕೆಯ ಕಥಾನಾಯಕಿ ಯಮುನಾ ಕೂಡ ಇರ್ತಾಳೆ. ಮಾದೇವಿ, ಎಲ್ಲ ನಿನ್ ಮಗಳು ದೇವಸ್ಥಾನಕ್ಕೆ ಹೋಯ್ದ್ಲೆ, ಪೂಜೆ ಮಾಡ್ಕೊಂಡ್ ಬರೋದ್ ಬೇಡ್ದ? ಬರ್ತ್ಲೆ ಬಿಡಿ. ಬರ್ತಲು ಸರಿ, ಗಂಟೆ 7:30 ಆಯ್ತು, ಕೆಲ್ಸಕ್ಕೆ ತಡ ಆಗ್ತಿಲ್ಯಾ? ಅಪ್ಪಯ್ಯ,
ನಾವೆಲ್ಲ ಕೆಲಸ ಮಾಡ್ತೀವಲ್ಲ, ಅವಳ ಕೆಲ್ಸಕ್ಕೆ ಹೋಗ್ಬೇಕು? ಒಂದ್ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ಬಿಡುವ ಬೇಗ. ಎಂತ ಅಣ್ಣ, ಬೇಗ ಮದ್ವೆ ಮಾಡಿ ನನ್ನನ್ನ ಮನೆಯಿಂದ ಓಡಿಸಿ ಬಿಡುವ ಪ್ಲಾನ್ ಮಾಡಿದ್ಯಾ? ಮೊದ್ಲು ಈ ಮನೆಗೆ ಅದ್ಗೆ ಬರ್ಲಿ, ಆಮೇಲೆ ನನ್ ಗಂಡನ ಮನೆಗೆ ಹೋಗ್ತಾನೆ. ಮೊದ್ಲು ನಿಂದು, ಆ ನಂತರ ನಂದು. ಬಿಡೋ, ನಾನು ಅಪ್ಪಯ್ಯನೇ ಕೇಳ್ತೀನಿ. ಅಪ್ಪಯ್ಯ, ನಿನ್ಗೆ ಮೊದ್ಲು ಅಳಿಯ ಬೇಕಾ ಅಥವಾ ಸೊಸೆ ಬೇಕಾ? ಇಬ್ರು ಬೇಕು. ಮೊದ್ಲು ಯಾರ್ ಬೇಕು ಹೇಳಪ್ಪಯ್ಯ? ಮೊದ್ಲು ಅಳಿಯನೇ ಬೇಕು. ಈ ಗಂಡಸ್ರೆಲ್ಲ ಒಂದೇನೆ, ನನ್ನ ಅಮ್ಮನ ಹತ್ರನೇ ಕೇಳ್ತೀನಿ. ಅಮ್ಮ, ನಿನ್ಗೆ ಮೊದ್ಲು ಅಳಿಯ ಬೇಕಾ ಅಥವಾ ಸೊಸೆ ಬೇಕಾ? ಮೊದ್ಲು ನೀನ್ ಬೇಗ ಬಟ್ಟೆ ಬದಲಾಯಿಸಿ ಬೇಗ ಸಾಯಿಬರ್ ಮನೆ ಕೆಲ್ಸಕ್ಕೆ ಹೋಗು. ಬೇಗ ಅಲ್ಲಿ ಕೆಲ್ಸ ಮುಗಿಸ್ಕೊಂಡ್ ಬಾ. ಆಮೇಲೆ ನಾನ್ ಹೇಳ್ತೆ ನಂಗ್ ಮೊದ್ಲು ಅಳಿಯ ಬೇಕಾ ಮಗಳ ಬೇಕಾ ಅಂತ. ಹೋಗ ತಡ ಆಯ್ತಾ? ಸರಿ. ಅಮ್ಮ, ಹೋಗ್ ಬರ್ತೆ. ಮಧ್ಯಾಹ್ನ ಬೇಗ ಬಾ, ಕೆಲ್ಸಕ್ಕೆ ರಜಾ ಹಾಕಿದೀನಿ. ನಿನ್ನ ಬಟ್ಕಡೆ ಕರ್ಕೊಂಡು ಹೋಗ್ಬೇಕು. ಎಂತಕ್ಕೆ? ನಿನಗೆ ಸೀರೆ ಕೊಡ್ಸೋಣ ಅಂತ. ಹೌದಾ? ಆಯ್ತಾಯ್ತು, ಬೇಗ ಬರ್ತೆ. ಅಮ್ಮ, ಹೋಯ್ ಬರ್ತೆ. ಮಗ ಹುಷಾರ, ಬೇಗ ಬಾ. ಯಮುನಾ ಮುರುಡೇಶ್ವರ ಮಾವಳ್ಳಿ ಹಿರೇದೊಮ್ಮಿಯ ನಾಗಪ್ಪ ನಾಯ್ಕ ಹಾಗೂ ಮಾಧವಿ ದಂಪತಿಗಳ ಪ್ರೀತಿಯ ಮಗಳು. ಕೂಲಿ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ ಕುಟುಂಬದ ಯಮುನಾ ಕೂಡ ಅಲ್ಲೇ ಹತ್ರದಲ್ಲಿರೋ ಮಹಮ್ಮದ್ ಸಾದಿಕ್ ಅವ್ರ ಮನೆ ಕೆಲಸಕ್ಕೆ ಹೋಗಿ ಬರ್ತಾ ಇದ್ಲು. ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 12ವರೆ ತನಕ ಕೆಲಸ ಮುಗಿಸಿ ವಾಪಸ್ ಬರ್ತಾ ಇದ್ಲು. ಇದು ಅವಳ ನಿತ್ಯದ ಅಭ್ಯಾಸ. ಯಾವತ್ತೂ ಹೋಗೋ ಹಾಗೆ ಯಮುನಾ ಆವತ್ತು ಮಹಮ್ಮದ್ ಸಾದಿಕ್ ಮನೆಗೆ ಕೆಲಸಕ್ಕೆ ಹೋಗ್ತಾಳೆ. ಆದ್ರೆ ಅದು ಅವಳ ಬದುಕಿನ ಕಡೆಯ ದಿನ ಅನ್ನೋದು ಕಣ್ಣಿಗೆ ಕಾಣದೇ ಇರೋ ವಿಧಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ, ಸ್ವತಃ ಯಮುನಾಗೂ ಕೂಡ. ಅಕ್ಟೋಬರ್ 23, 2010 ಬೆಳಿಗ್ಗೆ 8:30. ಎಂತ? ನೀವ್ಯಾಕ್ ಬಂದದ್ದು? ನಡೀರಿ ಹೊರಗಡೆ. ಹೋಗಿ ಹೊರಗಡೆ. ನೋಡಿ, ಹತ್ರ ಬರ್ಬೇಡಿ. ಬಿಡು, ಬಿಡು, ಬಿಡು. ಅಲ್ಲ, ಗಂಟೆ 2 ಆಯ್ತು. ಅಲ್ಲ, ಎಷ್ಟು ತಡ ಅಂದ್ರು 12 ಗಂಟೆ ಒಳಗೆ ಬರುವವಳು ಇವಳು. ಯಾಕಿನ್ನೂ ಬರ್ಲಿಲ್ಲ? ಇಷ್ಟು ಲೇಟ್ ಆಯ್ತು ಯಾಕೆ? ನಾನು ಎಷ್ಟು ಹೇಳಿದ್ರು ಕೇಳೋದಿಲ್ಲ. ತಿಂಗಳಿಗೆ 300 ರೂಪಾಯಿ ಸಂಬಳ. 300 ರೂಪಾಯಿ ಸಂಬಳಕ್ಕೆ ಬೆಳಗಿನ ಸಂಜೆ ತನಕ ಕೆಲಸ ಮಾಡ್ಬೇಕಾ? ಬರ್ಲಿ ಇವತ್ತು, ಮಾತಾಡ್ತೀನಿ. ಕೆಲ್ಸಕ್ಕೆ ಹೋಗ್ಬೇಡ ಅಂತ. ಎಂತಾತೋ? ಯಾರ್ ಕೆಲ್ಸಕ್ಕೆ ಹೋಗೋದ್ ಬೇಡ? ನಿಮ್ಮ ಮಗಳು ಇನ್ನೂ ಮನೆಗೆ ಬರ್ಲಿಲ್ಲ. ಹೌದಾ? ಗಂಟೆ 2 ಆತಲ್ಲ. ಆ ಸಾಯಿಬರ್ ಮನೆಗೆ ಅಂತ ಬಜ್ಜುಂಟಂತ. ನೀ ಇಲ್ಲಿ ಕುಂತ್ಕಾದ್ರೆ ಅವಳು ಬರ್ತಲಾ? ಸಾಯಿಬರ್ ಮನೆಗೆ ಹೋಗಿ ಕರ್ಕೊಂಡ್ ಬಾ. ಹೌದೇ,
ಅದೇ ಸಮ. ನಾನೇ ಹೋಗ್ ಬರ್ತೆ. ಮಗ ರವಿ, ಈಗ ನೀನ್ ಒಂಚೂರು ಇದನ್ನ ನೋಡ್ಕೋ. ಅಲ್ಲ, ಇವಳಿಗೂ ಬುದ್ಧಿ ಬೇಡ್ದ? ಅವ್ರ ಕೆಲ್ಸ ಹೇಳ್ತಾನೆ ಇರ್ತಾರಂತ ಇವಳು ಮಾಡ್ತಾನೆ ಇರುದಾ? ಎಲ್ಲ ನಿನ್ನ ಹಂಗೆಯ, ನಿನ್ನ ಮಗಳಲ್ದ. ಅಮ್ಮ ನಾನು ಬರಲ್ಲ. ಬೇಡ ಮಗ, ನೀನ್ ಗಂಜಿ ನೋಡ್ಕೋ, ಅಪ್ಪನಿಗೆ ಗಂಜಿ ಹಾಕ, ನಾನ್ ಬೇಗ ಹೋಗ್ ಬರ್ತೆ. ಅಕ್ಟೋಬರ್ 23, 2010 ಮಧ್ಯಾಹ್ನ 3:30. ಯಮುನಾ, ಯಮುನಾ, ಎಂತ? ಎಲ್ಲಿ ಯಮುನಾ? ಎಲ್ಲಿ? ನಮ್ಗೇನು ಗೊತ್ತಿಲ್ಲ, ಇವತ್ತು ಕೆಲ್ಸಕ್ಕೆ ಬಂದಿಲ್ಲ ಅವಳು. ಅಯ್ಯೋ, ಬೆಳಿಗ್ಗೆ ಮನೆಯಿಂದ ನಾನೇ ಕಳ್ಸಿದೆ, ಇಲ್ಲಿಗೆ ಕೆಲ್ಸಕ್ಕಂತಾನೆ ಬಂದಿದ್ಲು. ಎಲ್ಲಿ ಹೋದ್ಲು? ಯಮುನಾಗೆ ಹುಡ್ಕೊಂಡ್ ಬಂದಿದ್ದಾರೆ ಅವರು. ನಮ್ಗೇನು ಗೊತ್ತಿಲ್ಲ. ಅಂಗಡಿಯಿಂದ ಮಧ್ಯಾಹ್ನ ಊಟಕ್ಕೆ ಬಂದ್ರೆ ಅಡ್ಗೆನೇ ಆಗಿಲ್ಲ. ಪಾತ್ರೆ ಎಲ್ಲ ಹಂಗೆ ಬಿದ್ದಿದೆ. ನಿಮ್ ಮಗಳು ನಂಬ್ಕೊಂಡು ನಮ್ಗೆ ಉಪವಾಸ ಇವತ್ತು. ಇಲ್ಲ, ಅವಳು ಕೆಲ್ಸಕ್ಕೆ ಬಂದಿದ್ದಾಳೆ. ಎಲ್ಲಿ? ನಿಮ್ಮ ಅಮ್ಮಿನ ಕರೀರಿ. ಅಮ್ಮಿ ಹಬ್ಬ ಇಬ್ರು ಇಲ್ಲ. ಎಲ್ಲಿ ಹೋದ್ರು? ಅದೆಲ್ಲ ನಿನ್ಗೆ ಯಾಕೆ? ನಿನ್ ಮಗಳು ಮಾಡಿರೋ ತಪ್ಪಿಗೆ ನಡಿ, ಕೆಲಸ ಮಾಡಿ ನಡಿ. ಅಯ್ಯ ಮಾರಾಯ್ರೆ, ನನ್ನ ಮಗಳ ಚಿಂತೆ ನನಗೆ. ಅವಳು ಎಲ್ಲಿ ಹೋಯ್ದ್ಲ ಅಂತ ಹುಡ್ಕೊಂಡ್ ಬರ್ಕ್ ನನ್ಗೆ. ನಿಮ್ ಕೆಲ್ಸ ನೀವೇ ಮಾಡ್ಕೊಳ್ಳಿ, ನಾನ್ ಹೋತೆ. ಛೇ, ಎಲ್ಲಿ ಹೋದ್ಲಪ್ಪ ಇವಳು? ಹಂಗೆಲ್ಲ ಹೇಳ್ದೆ ಕೇಳ್ದೆ ಹೋಗು ಮಗಳಲ್ಲ ಅದು. ಯಮುನಾ ಬೆಳಿಗ್ಗೆ 8 ಗಂಟೆಗೆ ಮೊಹಮ್ಮದ್ ಸಾದಿಕ್ ಮನೆಗೆ ಕೆಲಸಕ್ಕೆ ಹೋಗಿದ್ದೆ ಕೊನೆ. ಆಮೇಲೆ ಎಲ್ಲಿಗೆ ಹೋದ್ಲು ಯಾರಿಗೂ ಗೊತ್ತಿಲ್ಲ. ಮನೆಯವರು ಊರೆಲ್ಲ ಹುಡುಕಾಡ್ತಾರೆ, ಸಂಬಂಧಿಕರ ಮನೇಲಿ, ಸ್ನೇಹಿತರ ಮನೇಲಿ ಹುಡುಕ್ತಾರೆ. ಯಾರನ್ನ ಕೇಳಿದ್ರು ಎಲ್ರು ಯಮುನಾನ ಇವತ್ತು ನೋಡಿಲ್ಲ ಅನ್ನೋರೆ. ಸಂಜೆ ಆಯ್ತು, ರಾತ್ರಿ ಆಯ್ತು. ಯಮುನಾ ಎಲ್ಲಿಗೆ ಹೋಗಿದ್ರು ರಾತ್ರಿ ಆಗೋದ್ರೊಳಗೆ ಮನೆಗೆ ಬರಬೇಕಾಗಿತ್ತು, ಆದ್ರೆ ಬರಲೇ ಇಲ್ಲ. ಮನೆಯವ್ರಿಗೆ ಮಧ್ಯಾಹ್ನದ ಹೊತ್ತಿಗೆ ಗಾಬರಿ ಆಗಿದ್ರೆ ರಾತ್ರಿ ಆಗೋ ಹೊತ್ತಿಗೆ ಆತಂಕ ಶುರು ಆಗುತ್ತೆ. ಸಾಹೇಬ್ರ ಮನೆ ಸರಿಯಾಗಿ ಕೇಳಿದ್ಯಾ? ಮಕ್ಕಳಿದ್ರು. ಯಮುನಾ ಇವತ್ತು ಕೆಲ್ಸಕ್ಕೆ ಬರ್ಲಿಲ್ಲ ಅಂತ ಹೇಳಿದ್ರು. ಅವ್ರ ಮನೆ ಕೆಲ್ಸಕ್ಕೆ ಅಂತ ಹೋದ್ಮೇಲೆ ಮತ್ತೆ ಎಲ್ಲಿಗೆ ಹೋಗ್ತಾಳೆ? ಗೊತ್ತಿಲ್ಲ. ಊರಿಡೀ ಹುಡುಕಿ ಬಂದೆ ನಾನು. ನಾನು ದೇವಸ್ಥಾನ, ಅಂಗಡಿ ಎಲ್ಲಾ ಕಡೆ ಕೇಳ್ದು, ಯಾರು ನೋಡಿಲ್ಲ ಅಂತಾರೆ. ರವಿ, ಯಮುನಾ ಸಿಕ್ಕಲ್ಯಾ? ಇಲ್ಲ, ಇಡೀ ಊರಡಕ್ ಬಂದೆ, ಎಲ್ಲೂ ಇಲ್ಲ. ಅಮ್ಮ, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಏನಾದ್ರು ಹೆಚ್ಚು ಕಡಿಮೆ ಆಗಿರ್ಬೋದಾ ಅಂತ. ಎಂತ ಹೇಳ್ತೀನಿ ನೀನು? ಹೆಚ್ಚು ಕಡಿಮೆ ಅಂದ್ರೆ ಎಂತ? ಅಮ್ಮ ಮಗ ಸುಮ್ಮನೆ ಇರ್ತೀರಾ? ಎಂತ ಹೆಚ್ಚು ಕಡಿಮೆ ಆಗ್ತದೆ? ಹಾಗೇನು ಆಗೋದಿಲ್ಲ. ಎಂತ ಆಗದೆ ಇದ್ರೆ ಮನೆಗೆ ಬರ್ತಿರ್ಲಿಲ್ವಾ? ಮತ್ತೆಂತ ಮಾಡುದೀಗ? ಯಾವ್ದಕ್ಕೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೇದು ಅಂತ ಅಂಗಡಿ ಶೆಟ್ರು ಹೇಳ್ತಿದ್ರು. ಅಯ್ಯೋ, ಪೊಲೀಸ್ ಕಂಪ್ಲೇಂಟಾ? ಬೇರೆ ಎಂತ ಮಾಡೋದು? ಎಲ್ಲಾ ಕಡೆ ಹುಡುಕಿದ್ದಾಯ್ತಲ್ಲ. ಅಯ್ಯೋ ದೇವ್ರೆ, ನನ್ ಮಗಳಿಗೆ ಏನು ತೊಂದರೆ ಆಗದೆ ಇರ್ಲಪ್ಪ. ಅಮ್ಮ, ನಾಳೆ ಬೆಳಗ್ಗೆ ಮುರುಡೇಶ್ವರ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವ. ಯಮುನಾ ಅವಳಾಗಿ ಎಲ್ಲೂ ಹೋಗೋಳಲ್ಲ, ಏನೋ ತೊಂದರೆ ಆಗಿರ್ಬೇಕು. ಅಕ್ಟೋಬರ್ 24, 2010. ಓಯ್ ಮರರೆ, ಬನ್ನಿ ಇಲ್ಲಿ. ನೋಡಿ, ಇಲ್ಲಿ ಯಾರೋ ಕಾಣ್ತಾ ಇದೆ. ಅಯ್ಯೋ, ಕಾಲು ಕಾಣಿಸ್ತಾ ಇದೆ. ಎಂತಾಯ್ತು? ಗೊತ್ತಿಲ್ಲ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ನೋಡಿದ್ರೆ ಕಾಲು ಕಾಣಿಸ್ತು. ಸಾಹೇಬ್ರು ಬೇರೆ ಮನೇಲಿಲ್ಲ. ಎಂತ ಮಾಡುದೀಗ? ಎಂತ ಮಾಡೋದು? ಜೀವ ಹೋಗಿದೆ, ಎಂತ ಕತೆ? ಹೊರಗೆ ನೋಡುವ. ಅಯ್ಯೋ, ಇದು ನಾಗಪ್ಪಣ್ಣನ ಮಗಳು ಯಮುನಾ ಅಲ್ದಾ? ಹೌದು. ಅಪ್ಪ, ನಡೀರಿ ಸ್ಟೇಷನ್ಗೆ ಹೋಗುವ. ಎಂತೆಂತ ಕೇಳ್ತಾರೆ ಅನ್ನೋದಂಗೆ ತುಂಬಾ ಹೆದರಿಕೆ ಆಗ್ತದ. ಅಪ್ಪ, ಎಂತ ಇದು? ಸುಮ್ನೆ ಬರ್ರಿ, ಮನೆಗೆ ದೊಡ್ಡವ್ರು ನೀವು. ಸರಿ ಮಾದೇವಿ, ಅಷ್ಟು ಅಳಾಡ್ದೆ. ಅದು ಸಿಕ್ಕೋದ್ರೊಳಗೆ ನೀ ಹತ್ಕತ್ತ ಸತ್ತೋಗ್ಬಿಡ್ತೀಯ. ಎಂತ ನನ್ ಮಗಳಿಗೆ ಕೊಲೆ ಆಗ್ಬಿಟ್ಟಿದ್ದಾಳೆ. ಎಂತ ಸಮಾಧಾನ ಮಾಡ್ಕೊಂಡ್ ಮಗ. ಎಂತ ಆಯ್ತು ಅಮ್ಮನಿಗೆ? ಇಲ್ಲ, ನಾನು ಬರ್ತೆ ಮಗ, ನಾನು ಬರ್ತೆ.
ನನ್ನ ತಂಗಿ ಸರ್, ಇವ್ರು ನಮ್ಮ ಅಪ್ಪಯ್ಯ, ನಮ್ಮಮ್ಮ. ಏನ್ ಮಾಡ್ಕೊಂಡಿದ್ಲು? ಇದೇ ಮೊಬೈಲ್ ಸಾಹೇಬ್ರ ಮನೇಲಿ ಕೆಲ್ಸಕ್ಕೆ ಅಂತ ಬರ್ತಿದ್ಲು. ನಿನ್ನೆ ಬೆಳಗ್ಗೆ ಬಂದವಳು ವಾಪಸ್ ಬರ್ಲೇ ಇಲ್ಲ. ನಾವು ಊರೆಲ್ಲ ಹುಡುಕಿದ್ವಿ ಸರ್. ಮತ್ತೆ ಯಾಕೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ಲಿಲ್ಲ? ಈಗ ಸ್ಟೇಷನ್ಗೆ ಅಂತಾನೆ ಹೊಟ್ಟಿದ್ವಿ, ಅಷ್ಟ್ರಲ್ಲಿ ಸುದ್ದಿ ತಿಳಿತು. ನಾವ್ ಇಲ್ಲಿಗೆ ಓಡ್ ಬಂದ್ವಿ. ಮನೇಲಿ ಏನಾದ್ರು ಸಮಸ್ಯೆ ಅಥವಾ ಯಾರ ಜೊತೆ ಆದ್ರೂ ಜಗಳ ಮಾಡ್ಕೊಂಡಿದ್ಲಾ? ಎಂತದ್ದು ಇಲ್ಲ ಸರ್. ಈ ಸಾಹೇಬ್ರ ಮನೆಯವರೇನೋ ಮಾಡಿರ್ತಾರೆ, ಇವರೇ ನಮ್ ಯಮುನನ್ ಕೊಂದಿರ್ತಾರೆ. ಹೌದೌದು, ಅವರೇ ಕೊಂದಿದ್ದಾರೆ ಸರ್. ನಾನ್ ಬೆಳಿಗ್ಗೆ ಬಂದು ಇವಳು ಕೆಲ್ಸಕ್ಕೆ ಬಂದ್ಲ ಅಂತ ಕೇಳಿದ್ರೆ ಕೆಲ್ಸಕ್ಕೆ ಬರ್ಲಿಲ್ಲ ಅಂದ್ರು. ಕೆಲ್ಸಕ್ಕೆ ಬರ್ದಿದ್ರೆ ಈ ನನ್ನ ಮಗಳು ಇಲ್ಲಿ ಹಿಂಗ್ ಬಿದ್ದಿರ್ತಿದ್ಲ. ಅಯ್ಯೋ ದೇವ್ರೆ. ನೋಡಿ, ಇಲ್ಲಿ ಗುಂಪಲ್ಲಿ ಯಾರಾದ್ರೂ ಈ ಸಾಹೇಬ್ರ ಮನೆಯವ್ರಿಗೂ ಈ ಹುಡುಗಿಗೂ ಜಗಳ ಆಗಿದ್ದು ಅಥವಾ ಅವಳು ಹೊಡೆದಿದ್ದೇನಾರು ನೋಡಿದ್ರ? ಯಾರು ನೋಡಿಲ್ಲ ಅಂದ್ರೆ ಅವ್ರು ಮಾಡಿಲ್ಲ ಅಂತ ಅರ್ಥ ಅಲ್ಲ ಸರ್. ಬೇರೆ ಯಾರು ಈ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಹೌದು, ಅವರು ಬೀಗ ಹಾಕಿ ಓಡೋಗಿರೋದೇ ಸಾಕ್ಷಿ. ಇಲ್ಲ ಅಂದ್ರೆ ಯಾಕೆ ಹೋಗ್ತಿದ್ರು ಅವರು? ಎಲ್ರು ಸಮಾಧಾನ ಮಾಡ್ಕೊಳ್ಳಿ. ಮೊದಲು ಬಾಡಿ ಪೋಸ್ಟ್ ಮಾರ್ಟಮ್ ಆಗ್ಲಿ, ಆಗ ಕೊಲೆ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿವರೆಗೂ ಯಾರು ಯಾವುದೇ ತೀರ್ಮಾನಕ್ಕೆ ಬರಬೇಡಿ. ಇದಕ್ಕೆ ಬೇರೆ ಬಣ್ಣ ಕಟ್ಟೋದಕ್ಕೆ ಹೋಗ್ಬೇಡಿ. ಕೊಲೆಗಾರ ಯಾರೇ ಆಗಿರ್ಲಿ, ಅವ್ರನ್ನ ಕಂಡಿಡಿದು ಶಿಕ್ಷೆ ಕೊಡಿಸೋ ಜವಾಬ್ದಾರಿ ನಮ್ದು. ಅಲ್ಲಿವರೆಗೂ ಯಾರು ಗಲಾಟೆ ಮಾಡಬಾರ್ದು. ಇಲ್ಲ, ನಾ ಇವ್ರನ್ನ ಸುಮ್ಮನೆ ಬಿಡೋದಿಲ್ಲ. ನೀವು ಕಂಡಿಡಿಯೋಷ್ಟರಲ್ಲಿ ಇವ್ರು ಊರ್ ಬಿಟ್ಟು ಹೋಗಿರ್ತಾರೆ. ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಯಾರ್ಯಾರ ಮೇಲೂ ಅನುಮಾನ ಪಟ್ಕೊಂಡು ಏನೇನೋ ತೀರ್ಮಾನ ತಗೋಬೇಡಿ. ಬಟ್ರೆ, ಬಾಡಿನ ಕೂಡಲೇ ಪೋಸ್ಟ್ ಮಾರ್ಟಮ್ ಕಳಿಸೋ ವ್ಯವಸ್ಥೆ ಮಾಡಿ. ಆಮೇಲೆ ನೀವಿಬ್ರು ಇಲ್ಲೇ ಇದ್ಕೊಂಡು ಸಾದಿಕ್ ಆಗ್ಲಿ ಅವ್ರ ಮನೆಯವರಾಗ್ಲಿ ಯಾರೇ ಬಂದು ಕೂಡಲೇ ನಂಗೆ ಇನ್ಫಾರ್ಮ್ ಮಾಡಿ. ಆಮೇಲೆ ಗಲಾಟೆ ಆಗ್ದಿರಾಗ ನೋಡ್ಕೊಳ್ಳಿ, ಸರಿನಾ? ನಿಜಕ್ಕೂ ಪರಿಸ್ಥಿತಿನ ನಿಭಾಯಿಸುವುದು ಪೊಲೀಸರಿಗೆ ದೊಡ್ಡ ಸವಾಲೇ ಆಗಿತ್ತು. ಮೊದಲೇ ಈ ಪ್ರದೇಶ ಎರಡು ಧರ್ಮಗಳ ನಡುವಿನ ದ್ವೇಷ ಹಾಗೂ ಜಗಳಕ್ಕೆ ಹೆಸರಾಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಒಂದು ಕೋಮಿನ ಹುಡುಗಿ ಮತ್ತೊಂದು ಕೋಮಿನವರ ಮನೆಗೆಲಸಕ್ಕೆ ಹೋದಾಗ ಕೊಲೆಯಾಗಿದ್ದಾಳೆ ಅಂದ್ರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತೆ ಸರಿ. ಸುದ್ದಿ ತಕ್ಷಣ ಊರೆಲ್ಲ ಹಬ್ಬುತ್ತೆ. ಎಲ್ಲ ಕಡೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಅದು ಕೇವಲ ಕೊಲೆ ಅಲ್ಲ, ಕೊಲೆ ಮಾಡೋದಕ್ಕಿಂತ ಮುಂಚೆ ಅತ್ಯಾಚಾರ ಆಗಿದೆ ಅಂತ ತಿಳಿದ ಮೇಲಂತೂ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುತ್ತೆ. ಯಮುನಾಳ ತಂದೆ ನಾಗಪ್ಪ ತನ್ನ ಮಗಳ ಸಾವಿಗೆ ಮೊಹಮ್ಮದ್ ಸಾದಿಕ್ ಹಾಗೂ ಅವನ ಕುಟುಂಬದವರೇ ಕಾರಣ ಅಂತ ಲಿಖಿತ ದೂರನ್ನು ಕೊಡ್ತಾರೆ. ಅಷ್ಟರಲ್ಲಿ ಮೊಹಮ್ಮದ್ ಸಾದಿಕ್ ಅವರ ಕುಟುಂಬ ಊರಿಗೆ ವಾಪಸ್ಸಾಗಿತ್ತು. ಪೊಲೀಸರ ವಿಚಾರಣೆ ಆರಂಭ ಆಗುತ್ತೆ. ನೀವು ಮನೆ ಬಿಟ್ಟು ಹೋಗಿದ್ಯಾಕೆ? ನಾವ್ಯಾಕೆ ಮನೆ ಬಿಟ್ಟು ಹೋಗ್ಬೇಕು ಸಾಬ್? ನಮ್ ರಿಲೇಷನ್ದು ಶಾದಿ ಇತ್ತು, 3-4 ದಿನ ಅಲ್ಲೇ ಇದ್ವಿ. ಅವತ್ ಮಧ್ಯಾಹ್ನ ಇವರಿಬ್ರು ಮನೆಗೆ ಬಂದಿದ್ರು? ಹೌದು, ಬಂದಿದ್ರು. ನಮ್ದು ಅಂಗಡಿ ಇದೆಯಲ್ಲ, ಅದಕ್ಕೆ ಬಂದಿದ್ರು. ಹೌದು ಸರ್, ಅವತ್ ಮಧ್ಯಾಹ್ನ ನಾವು ಮನೆಗೆ ಬಂದಿದ್ವಿ. ಯಮುನಾ ಕೆಲ್ಸಕ್ಕೆ ಬಂದಿರಲಿಲ್ಲ. ಅವಳಿಗೆ ಮನೆ ಕೀ ಎಲ್ಲಿರುತ್ತೆ ಅಂತ ಗೊತ್ತಿತ್ತು, ಆದ್ರೆ ಅವತ್ ಮನೆ ಒಳಗೆ ಬಂದಿರಲಿಲ್ಲ ಸರ್ ಅವಳು. ಸರ್, ಯಮುನಾ ನಮ್ ಭೇಟಿ ಇದ್ದ ಹಾಗೆ, ಒಳ್ಳೆ ಹುಡುಗಿ. ಆ ಹುಡುಗಿ ಸತ್ಯದ ವಿಷಯ ಕೇಳಿ ನಮ್ ಬೀಬಿ ಅಳ್ತಾ ಕೂತಿದ್ದಾರೆ. ನಮಗೂ ದುಃಖ ಆಗಿದೆ. ಬೇರೆ ಯಾರಿಗೆ ಕೆಲಸ ಮಾಡಿರ್ತಾರೆ? ನಮ್ಗೇನ್ ಗೊತ್ತು ಸಾಹೇಬ್ರೆ? ಹಾಗೆಲ್ಲ ಹೇಳೋಕ್ಕಾಗಲ್ಲ ಸಾಹೇಬ್ರೆ. ಕೊಲೆ ನಡೆದಿರೋದು ನಿಮ್ ಕಾಂಪೌಂಡ್ ಅಲ್ಲಿ, ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಉತ್ತರ ಹೇಳಲೇಬೇಕು. ಮೈ ಸಚ್ ಬೋಲ್ ರಹಾ ಹೂಂ ಸಾಬ್. ಈಗೇನು ನೀವು ನಮ್ಮನ್ನು ಅರೆಸ್ಟ್ ಮಾಡ್ತೀರಾ? ಮಾಡಿ. ತಪ್ಪು ಮಾಡಿದ್ರೆ ನಾವು ಹೆದರ್ಕೋಬೇಕು. ನೋಡಿ, ಊರಲ್ಲಿ ಗಲಭೆ ಶುರುವಾಗಿದೆ. ನಮಗೂ ಗೊತ್ತು, ನಾವು ಸುಮ್ಮನೆ ಕೂರೋದಿಲ್ಲ. ನೋಡಿ, ಇದು ಒಂದು ಹುಡುಗಿ ಕೊಲೆ. ಕೊಲೆ ಮಾಡಿರೋದು ಯಾರು ಅನ್ನೋದಷ್ಟೇ ನಮಗ್ ಗೊತ್ತಾಗ್ಬೇಕು. ಇದನ್ನ ನೀವೇ ಆಗ್ಲಿ ಬೇರೆ ಯಾರೇ ಆಗ್ಲಿ ಬೇರೆ ಉದ್ದೇಶಕ್ಕೆ ಬಳಸ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಅದಕ್ಕೆ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನಗಳಿದ್ರೆ ನಮಗ್ ತಿಳಿಸಿ. ಕೊಲೆ ನಡೆದಿರೋದು ನಿಮ್ ಜಾಗದಲ್ಲಿ ಆಗಿರೋದ್ರಿಂದ ನಮಗೇನು ಗೊತ್ತೇ ಇಲ್ಲ ಅಂತ ನೀವು ಹೇಳೋಕ್ಕಾಗೋದಿಲ್ಲ. ಜೊತೆಗೆ ಯಮುನಾ ನಿಮ್ಮ ಮನೇಲಿ ಕೆಲಸ ಮಾಡ್ತಿದ್ದ ಹುಡುಗಿ. ಅದಕ್ಕೆ ಈ ಕೊಲೆನ ನಾವೇ ಮಾಡಿದ್ವಿ ಅಂತ ಒಪ್ಕೊಂಡ್ರೆ ನಿಮ್ಗೆ ಸಂತೋಷನಾ? ಏನ್ ಸರ್, ಒಪ್ಕೋಬೇಕಾ? ಏನ್ ನಿಮ್ಮ ಉದ್ದೇಶ? ಬೆಂಗಳೂರಿನಿಂದ ಫೋನ್ ಮಾಡಿಸ್ಬೇಕಾ? ಸರಿ ಸರಿ, ಇನ್ನೂ ತನಿಖೆ ನಡೀತಾ ಇದೆ, ಸಾಕ್ಷಿಗಳನ್ನ ಹುಡುಕ್ತಾ ಇದೀವಿ. ಅಷ್ಟರಲ್ಲಿ ನಿಮ್ಗೇನಾದ್ರು ಗೊತ್ತಾದ್ರೆ ನಮಗ್ ತಿಳಿಸಿ. ಆಮೇಲೆ ಇನ್ನೊಂದು ವಿಷಯ, ನಮಗ್ ಹೇಳ್ದೆ ನೀವು ಊರ್ ಬಿಟ್ಟು ಹೋಗೋ ಆಗಿಲ್ಲ. ಸರ್, ಇದು ನಾವು ಹುಟ್ಟಿದೂರು. ಬದುಕಿದ್ರು ಇಲ್ಲೇ, ಸತ್ರು ಇಲ್ಲೇ. ನಾವ್ಯಾಕೆ ಸರ್ ಊರ್ ಬಿಟ್ಟು ಹೋಗ್ತೀವಿ? ಸರಿ ಸರಿ. ಪೊಲೀಸರು ನ್ಯಾಯ ಕೊಡಿಸ್ತಾರೆ ಅಂತ ಕುಂತ್ರೆ ಆಗೋದಿಲ್ಲ. ಅವ್ರನ್ನ ಮುಟ್ಟೋದಕ್ಕೆ ಪೊಲೀಸರಿಗೂ ಧೈರ್ಯ ಇಲ್ಲ. ಅವ್ರಿಗೆ ನಾವೇ ಏನಾದ್ರೂ ಮಾಡ್ಬೇಕು. ಎಂತ ಮಾಡ್ಬೇಕು ಅಂತಿದ್ಯಾ? ಒಬ್ಬಳ ಕತೆ ಹೀಗಾತು, ಈಗ ನೀ ಏನಾದ್ರೂ ತೊಂದರೆ ಮಾಡ್ಕೋಬೇಕು ಅಂತಿದ್ಯಾ? ನಾಗಪ್ಪಣ್ಣ, ಯಮುನಾ ನಿಮ್ಮನೆ ಹುಡುಗಿ ಅಲ್ಲ, ನಮ್ಮನೆ ಹುಡುಗಿ. ನಾವು ಸುಮ್ಮನಿದ್ರೆ ಮತ್ತೊಂದು ಮಾಡ್ತಾರೆ. ನಾವು ಹೆದರ್ಕೊಂಡು ಕೈ ಕಟ್ಟಿ ಕುಳ್ಕೊಂಡಿದೀವಿ ಅಂತ ತಿಳ್ಕೊಂಡಿದ್ದಾರೆ ಅವರು. ಅಣ್ಣನ್ ಫೋನ್ ಮಾಡಿ ವಿಷಯ ತಿಳಿಸ್ತೇನೋ ಗಣೇಶ? ತಿಳಿಸ್ತೇ ಅಣ್ಣ. ಅಣ್ಣ ಎಲ್ಲರ ಹತ್ರ ಮಾತಾಡಿದಾರಂತೆ. ಏನು ಹೆದರಬೇಡಿ, ನಾನಿದ್ದೀನಿ, ಏನ್ ಬೇಕಾದ್ರೂ ಮಾಡಿ ಅಂತ ಹೇಳ್ದ.
ರವಿ ನಾವಿನ್ ಸುಮ್ಮನಿರೋದು ಬೇಡ, ನುಗ್ಗಿ ಗಲಾಟೆ ಮಾಡೋಣ. ಯಾರ ಕೈ ಸಿಗ್ತಾರೋ ಅವ್ರನ್ನ ಸುಮ್ಮನೆ ಬಿಡೋದು ಬೇಡ, ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ರವಿ, ಪೊಲೀಸರಿದ್ದಾರೆ, ನೋಡ್ಕೊಳ್ತಾರಪ್ಪ. ಆಮೇಲೆ ನಿಂಗೇನಾರು ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಗಲಾಟೆ ಆದ್ರೆ ಯಾರಿಗೇನಾರು ಆಗ್ಬೋದಲ್ವಾ? ಮದೇವಕ್ಕ, ನೀವು ಸುಮ್ಮನಿರಿ. ನಿಮ್ ಮಗನ ಜವಾಬ್ದಾರಿ ನನಗ್ ಬಿಡಿ. ನಾವು ಅವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕು. ನಮ್ಮನೆ ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡಿದಾರ ಅವರು? ಹಲೋ, ಸರಿ ಸರಿ ಅಣ್ಣ. ಅಣ್ಣ, ಪೊಲೀಸರು ಅವ್ರ ಮನೆಯಿಂದ ಹೊರಟಿದಾರಂತೆ. ಸರಿ, ಹಾಗಾದ್ರೆ ಬೇಗ ಹೊರಡೋಣ. ಅವರು ಮುರುಡೇಶ್ವರದಿಂದ ಬರೋದ್ರೊಳಗೆ ನಮ್ ಕೆಲಸ ಮುಗಿಸ್ಬೇಕು. ನಡ್ರ. ಯಮುನಾನ್ ಬಂದ್ಬಿಟ್ಟು ಎಲ್ಲ ಹೊರಗಿದ್ದಾರೆ ಕಂಡು, ಎಲ್ಲ ಹೊರಗು. ಯಮುನಾ ಅನ್ನೋ ಹುಡುಗಿಯ ಸಾವಿನ ಪ್ರಕರಣ ದಿನದಿಂದ ದಿನಕ್ಕೆ ವಿಕೋಪಕ್ಕೆ ಹೋಗುತ್ತೆ. ಎರಡೂ ಕೋಮಿನವರು ಪ್ರತಿಭಟನೆಗೆ ಇಳಿತಾರೆ. ಪೊಲೀಸ್ನವರು ಪರಿಸ್ಥಿತಿನ ದೊಡ್ಡ ಅನಾಹುತ ಆಗದೆ ಇರೋ ತರ ನಿಯಂತ್ರಣ ಮಾಡ್ತಾರೆ. ಆದ್ರೂ ಕೆಲವು ಘರ್ಷಣೆಗಳು ನಡೀತಾನೆ ಇರುತ್ತವೆ. ಅನುಮಾನ ಬಂದವ್ರನ್ನ ಬಂಧಿಸಿ ವಿಚಾರಣೆ ನಡೆಸೋ ವಾತಾವರಣನೂ ಅಲ್ಲಿರಲಿಲ್ಲ. ಈ ಸಂದರ್ಭದಲ್ಲಿ ಕೊಲೆಗಾರರನ್ನ ಪತ್ತೆ ಹಚ್ಚೋದಕ್ಕಿಂತ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಪೊಲೀಸರಿಗೆ ದೊಡ್ಡ ಸವಾಲಾಗಿತ್ತು. ಇದರ ನಡುವೆನೆ ಪೊಲೀಸರು ತನಿಖೆನ ಚುರುಕುಗೊಳಿಸ್ತಾರೆ. ಹಾ ಸರ್, ಇಲ್ಲ ಸರ್, ಇನ್ನೂ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. ಓಕೆ ಸರ್, ಓಕೆ ಸರ್. ಈ ಎ ಸಿ ರೂಮಲ್ಲಿ ಕೂತ್ಕೊಂಡು ಆರ್ಡರ್ ಮಾಡೋರಿಗೆ ಎಲ್ಲಿ ಗೊತ್ತಾಗುತ್ತೆ ನಮ್ಮ ಕಷ್ಟ? ಏನಾಯ್ತು ಸರ್? ಅದೇ ರೀ, ಯಮುನಾ ಮರ್ಡರ್ ಕೇಸು. ಆರೋಪಿಗಳನ್ನ ಅರೆಸ್ಟ್ ಮಾಡಿ ಅಂತ ಮಿನಿಸ್ಟರ್ ಕಡೆಯಿಂದ ಪ್ರೆಷರ್ ಬರ್ತಾ ಇದೆಯಂತೆ. ಇಲ್ಲಿ ಯಾರನ್ನು ಮುಟ್ಟಿದ್ರು ಊರೇ ಹತ್ಕೊಂಡು ಉರಿತಾ ಇದೆ. ಸರ್, ಆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಮೊಬೈಲ್ ನೆಟ್ವರ್ಕ್ ಡೀಟೇಲ್ಸ್ನ ತರಿಸಿದ್ದೀವಿ. ಆ ಹೊತ್ತಿನಲ್ಲಿ ಅಲ್ಲಿ ಯಾರ್ಯಾರಿದ್ರು ಅಂತ ಗೊತ್ತಾಗಿದೆ. ಎಲ್ಲ ಡೀಟೇಲ್ಸ್ ಸ್ಟಡಿ ಮಾಡಿ ಒಂದು ಫೈನಲ್ ಲಿಸ್ಟ್ ರೆಡಿ ಮಾಡಿ ಸರ್. ಖಾಸಿಂ, ನಾಜಿರ್, ಗಣೇಶ್. ಈ ಖಾಸಿಂ ನಾಜಿರ್ ಅಂದ್ರೆ ಆ ಮೊಹಮ್ಮದ್ ಸಾದಿಕ್ ಮಕ್ಕಳಲ್ವಾ? ಹೌದು ಸರ್. ಓ, ಹಾಗಿದ್ರೆ ಅವ್ರದ್ದೇ ಇರ್ಬೇಕು ಈ ಕೆಲಸ. ದೊಡ್ಡದಾಗಿ ಮಾತಾಡ್ತಿದ್ರಲ್ವಾ? ಹೋಗಿ ಎಳ್ಕೊಂಬನ್ರಿ, ವಿಚಾರಿಸೋಣ. ಸರಿ ಸರ್. ಮತ್ತೆ ಬಂದ್ರಿ ಇನ್ಸ್ಪೆಕ್ಟ್ರೆ? ನಮ್ಮ ಮನೆ ಮುಂದೆ ಗಲಭೆ ಆದಾಗ ಬರ್ಲಿಲ್ಲ, ಈಗ ಬರ್ತಾ ಇದ್ದೀರಾ? ನೀವು ಒಳಗೆ ಆರಾಮಾಗಿ ಕುತ್ಕೊಂಡಿದ್ರಿ, ನಾವು ಬಂದ ಮೇಲೆ ಗಲಾಟೆ ನಿಂತಿದ್ದು. ಈಗ ಬಂದ್ ವಿಚಾರ? ಎಲ್ಲಿ ನಿಮ್ಮ ಮಕ್ಕಳು? ನಡೀರಿ ಸ್ಟೇಷನ್ಗೆ, ಎನ್ಕ್ವೈರಿ ಮಾಡಬೇಕು. ಅವ್ರ ಎನ್ಕ್ವೈರಿ ಇಲ್ಲೇ ನಡೀಲಿ. ನೋಡಿ ಸಾಹೇಬ್ರೆ, ಯಾರನ್ನ ಎಲ್ಲಿ ಯಾವ ರೀತಿ ಎನ್ಕ್ವೈರಿ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ. ದಯವಿಟ್ಟು ತನಿಖೆಗೆ ಸಹಾಯ ಮಾಡಿ. ಅವ್ರದ್ದೇನೂ ತಪ್ಪಿಲ್ಲ ಅಂದ್ರೆ ಹಾಗೆ ಬಿಟ್ಬಿಡ್ತೀವಿ. ನನಗೆ ಗೊತ್ತು, ನೀವು ಯಾರ್ದೋ ಇನ್ಫ್ಲೂಯೆನ್ಸ್ ಮೇಲೆ ಇಲ್ಲಿ ಬಂದಿದ್ದೀರಿ. ಇನ್ಫ್ಲೂಯೆನ್ಸ್ ಅಲ್ಲ, ಸಾಕ್ಷಿ ತಗೊಂಡು ಬಂದಿದ್ದೀವಿ. ಕರ್ಕೊಂಡು ನಡೀರೋ. ಬೇಡ ಇನ್ಸ್ಪೆಕ್ಟ್ರೆ, ತೊಂದರೆ ತಗೋತಾ ಇದ್ದೀರಿ. ನೀವು ತೊಂದರೆ ತಗೋತಾ ಇದ್ದೀರಿ, ಹಿಂದೆ ಇದ್ರೆ ಎಲ್ಲರ ಮೇಲೂ ಕ್ರಮ ತಗೋಬೇಕಾಗತ್ತೆ. ಇನ್ಸ್ಪೆಕ್ಟ್ರೆ,
ನಿಮ್ಮನ್ನ ನೀವು ತುಂಬಾ ಬುದ್ಧಿವಂತರು ಅಂತ ಅನ್ಕೋಬೇಡಿ. ಇಲ್ಲಿ ನೋಡಿ, ನೆಟ್ವರ್ಕ್ ಡೀಟೇಲ್ಸ್. ಕೊಲೆ ನಡೆದ ಸಮಯದಲ್ಲಿ ನೀವಿಬ್ರು ಅದೇ ಏರಿಯಾದಲ್ಲಿ ಇದ್ರಿ. ಮಾವಳ್ಳಿ ಟವರ್ ಅಲ್ಲಿ ನಿಮ್ಮ ನಂಬರ್ ಬಂದಿದೆ ನೋಡಿ. ಯಾವ ಟೈಮು ಸಾಬ್? ಬೆಳಗ್ಗೆ 8 ಗಂಟೆ. ಹೌದು ಸಾಬ್, ಆ ಟೈಮಲ್ಲಿ ನಾವು ಅಲ್ಲಿದ್ದೀನಿ ನಿಜ. ಹಿಂದಿನ ದಿವಸ ಮದುವೆಗೆ ಹೋದವರು ಬೆಳಿಗ್ಗೆ ಅಂಗಡಿ ಓಪನ್ ಮಾಡಕ್ ಹೋಗಿದ್ವಿ. ನೋಡಿ, ನೀವಾಗ ನೀವು ನಿಜ ಒಪ್ಕೊಂಡ್ರೆ ಸರಿ, ನಾನು ಬಾಯ್ ಬಿಡಿಸಿದ್ರೆ ಚೆನ್ನಾಗಿರೋದಿಲ್ಲ. ಇಲ್ಲ ಸಾಬ್, ನಾವು ಆ ಹುಡುಗಿ ಕೊಲೆ ಮಾಡಿಲ್ಲ ಸಾಬ್. ಆದ್ರೆ ನೀವು ಅವತ್ತು ಅಲ್ಲೇ ಇದ್ರಿ. ಹೌದು ಸಾಬ್, ಅವತ್ತು ಬೆಳಿಗ್ಗೆ 8 ಗಂಟೆಗೆ ಅಂಗಡಿಗೆ ಬ್ಯಾಂಕ್ ಮ್ಯಾನೇಜರ್ ಬಂದಿದ್ರು. 11 ಅವ್ರ ಜೊತೆನೇ ಇದ್ವಿ. ಬೇಕಾದ್ರೆ ಆ ಬ್ಯಾಂಕ್ ಮ್ಯಾನೇಜರ್ ನಂಬರ್ ಕೊಡ್ತೀನಿ, ನೀವೇ ವಿಚಾರಿಸಿ. ಸರಿ, ಅದನ್ನ ಇಲ್ಲಿ ಬರೀರಿ. ಮತ್ತೆ ಮನೆಗೆ ಎಷ್ಟೊತ್ತಿಗೆ ಹೋದ್ರಿ? ಮಧ್ಯಾಹ್ನ ಊಟಕ್ಕೆ ಅಂತ ಹೋದ್ವಿ ಸಾಬ್. ಅಲ್ಲಿ ಯಮುನಾ ಇರಲಿಲ್ಲ, ಅಡಿಗೆನೂ ಆಗಿರ್ಲಿಲ್ಲ. ಅವ್ರ ತಾಯಿ 3 ಗಂಟೆಗೆ ಬಂದು ಅವ್ರ ಮಗಳನ್ನ ವಿಚಾರಿಸಿದ್ರು. ನಾವು ಕೆಲ್ಸಕ್ಕೆ ಬಂದಿಲ್ಲ ಅಂತ ಹೇಳಿ ಕಳ್ಸಿದ್ವಿ. ಅವತ್ತು ರಾತ್ರಿ ನೀವೆಲ್ಲಿದ್ರಿ? ಅವತ್ತು ಸಂಜೆ ನಾವು ಮದುವೆಗೆ ವಾಪಸ್ ಹೊಟ್ಟೋದ್ವಿ ಸಾಬ್. ಅವತ್ತು ಬೆಳಗ್ಗೆಯಿಂದ ನಿಮ್ಮ ಮನೆ ಹಿಂದ್ಗಡೆ ಇರೋ ಶೆಡ್ಡಲ್ಲಿ ಯಮುನಾ ಬಾಡಿ ಇತ್ತು. ಅದು ನಿಮಗೆ ಗೊತ್ತಿಲ್ವಾ? ನಾವು ಆ ಕಡೆ ಹೋಗೇ ಇಲ್ಲ ಸಾಬ್, ಆದ್ರಿಂದ ಗೊತ್ತಾಗಿಲ್ಲ. ಅದಿರ್ಲಿ, ಆ ಯಮುನಾ ಎಂತ ಹುಡುಗಿ? ತುಂಬಾ ಒಳ್ಳೆ ಹುಡುಗಿ ಸಾಬ್. ಯಾರ ಜೊತೆ ಆದ್ರೂ ಪ್ರೀತಿ ಪ್ರೇಮ? ಇಲ್ಲ ಇಲ್ಲ ಸಾಬ್, ನಮಗೆ ತಿಳಿದಿರೋ ಹಾಗೇನಿಲ್ಲ. ಬ್ಯಾಂಕ್ ಮ್ಯಾನೇಜರ್ ಮೀಟ್ ಮಾಡಿದ್ರೆ ಏನಂದ್ರು? ಆ ನಾಸಿರು ಮತ್ತೆ ಕಾಸಿಮು ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆ ತನಕ ಆ ಮ್ಯಾನೇಜರ್ ಜೊತೆ ಇದ್ದಿದ್ದು ನಿಜ ಸರ್. ಅವರಲ್ದಿರ ಇನ್ನೂ ಇಬ್ರು ಅದಕ್ಕೆ ಸಾಕ್ಷಿ ಹೇಳಿದ್ದಾರೆ. ಜೊತೆಗೆ 8:15 ಯಾವುದೋ ಒಂದು ಅಪ್ಲಿಕೇಶನ್ಗೆ ಸೈನ್ ಕೂಡ ಹಾಕಿದ್ದಾರೆ. ಮತ್ಯಾರು ಮಾಡಿರ್ಬೋದು? ಆ ನೆಟ್ವರ್ಕ್ ಫೈನಲಿಸ್ಟ್ ಅಲ್ಲಿ ಇನ್ನೂ ಒಂದು ಹೆಸರಿತ್ತಲ್ವಾ? ಹೌದು ಸರ್, ಗಣೇಶ್ ಅಂತ. ಆ ಗಣೇಶ್ ಯಾರು ಅಂತ ಪತ್ತೆ ಹಚ್ಚಿ. ಓಕೆ ಸರ್. ಗಣೇಶ ಅಂದ್ರೆ ನೀನೇನಾ? ಹೌದು. ಮೊನ್ನೆ 23ನೇ ತಾರೀಕು ಎಲ್ಲಿದ್ದೆ ನೀನು? ಅಂದ್ರೆ ಅದೇ ಯಮುನನ್ ಕೊಲೆ ಆದ ದಿನ ಎಲ್ಲಿದ್ದೆ ಅಂತ. ಆವತ್ತು ನಾನು ಮಂಗಳೂರಿನಲ್ಲಿದ್ದೆ. ಓಹೋ, ನೀನು ಮಂಗಳೂರಲ್ಲಿದ್ದೆ. ನಿನ್ನ ಮೊಬೈಲು ಇಲ್ಲಿ ಮುರುಡೇಶ್ವರದಲ್ಲಿತ್ತಾ? ಇಲ್ಲ, ನನ್ನ ಮೊಬೈಲ್ ನಾನು ತಗೊಂಡೋಗಿದ್ದೆ. ಹಾಗಾದ್ರೆ ಈ ನಂಬರ್ ನಿನ್ನೆ ಅಲ್ದೇನಾ? ಇಲ್ಲ. ಸುಳ್ಳು ಬಗಳ್ಬೇಡ. ಈ ನಂಬರು ನಿನ್ನ ಹೆಸರಲ್ಲೇ ರಿಜಿಸ್ಟರ್ ಆಗಿರೋದು. ಹೌದು ಮಾರಾಯರೆ, ಆದ್ರೆ ಇದು ನಾನು ಉಪಯೋಗಿಸ್ತಾ ಇಲ್ಲ. ಮತ್ತೆ ಇದು ನನ್ನ ಸ್ನೇಹಿತ ವೆಂಕಟೇಶ ಉಪಯೋಗಿಸ್ತಾನೆ. ವೆಂಕಟೇಶ ಎಲ್ಲಿ ಸಿಗ್ತಾನವನು? ಎಂತ? ನೀನೇನಾ ವೆಂಕಟೇಶ ಅಂದ್ರೆ? ನಾನೇ. 23ನೇ ತಾರೀಕು ಎಲ್ಲಿದ್ದೆ ನೀನು? ಯಾವ 23? ಯಮುನಾ ಕೊಲೆ ಆಯ್ತಲ್ಲ ಅವತ್ತು. ದಿನ ಎಲ್ಲಿರ್ತೀನಿ ಮಾರಾಯರೆ, ದೋಣಿನಲ್ಲಿ ಕೆಲ್ಸಕ್ಕೆ ಇರ್ತೀನಿ. ಅವತ್ತು ಅಲ್ಲೇ ಇದ್ದೆ. ಸುಳ್ಳು ಹೇಳ್ಬೇಡ. ನಿನ್ನ ಮೊಬೈಲ್ ನೆಟ್ವರ್ಕ್ ಎಲ್ಲ ಚೆಕ್ ಮಾಡಿದೀವಿ. ನೀನು ಅವತ್ತು ಮೊಹಮ್ಮದ್ ಸಾದಿಕ್ ಮನೆ ಹತ್ರ ಹೋಗಿರ್ಲಿಲ್ಲ? ಹೌದು ಮಾರಾಯರೆ, ನಾನು ದಿನ ಹೋಗ್ತೀನಿ. ನನ್ನ ಬೈಕ್ ನಿಲ್ಸೋದೆ ಅಲ್ಲಿ ನಾನು. ಎಂತ ಕೊಲೆಗಾರರು ಹಿಡಿಯೋ ಯೋಗ್ಯತೆ ಇಲ್ಲ ನಿಮ್ಗೆ? ನಮ್ಮೇಲೆಲ್ಲ ಡೌಟ್ ಪಡೋದ ನೀವು? ನೋಡು, ಅನುಮಾನ ಬಂದವ್ರನ್ನ ನಿಲ್ಸಿ ಎನ್ಕ್ವೈರಿ ಮಾಡೋದೇ ನಮ್ಮ ಡ್ಯೂಟಿ. ನಾವು ಮಾಡೇ ಮಾಡ್ತೀವಿ. ಏನೀಗ? ನೋಡಿ ಮಾರಾಯರೆ, ನಮ್ಮ ಹುಡುಗಿ ಯಮುನಾ ಸತ್ತಿದ್ದು ಆ ಸಾದಿಕ್ ಮನೇಲಿ. ಅವ್ರ ಮಕ್ಳ ಏನೋ ಮಾಡಿರ್ತಾರೆ, ಅವ್ರನ್ನ ಕರ್ಕೊಂಡೋಗಿ ವಿಚಾರಿಸೋ ದಮ್ಮಿಲ್ಲವಾ? ಮಾರಾಯ, ನಾವ್ಯಾರು ಅಂತ ಗೊತ್ತುಂಟಲ್ಲ. ಅಣ್ಣನ್ ಫೋನ್ ಮಾಡ್ಬೇಕಾ? ಆಯ್ತಾಯ್ತು, ಅದೆಷ್ಟು ಮೆರಿತೀವ ಮೆರಿ. ಒಂದು ಸಣ್ಣ ಕ್ಲೂ ಸಿಗ್ಲಿ, ಅವಾಗ ಇಳಿಸ್ತೀನಿ ಎಲ್ಲ. ನಾವು ಕರೆದಾಗ ಆ ಸ್ಟೇಷನ್ಗೆ ಬರಬೇಕು. ಬರ್ಲಿಲ್ಲ ಅಂದ್ರೆ ಒದ್ದು ಎಳ್ಕೊಂಬರ್ಲಿಕ್ಕೆ PC-ಗಳಿದ್ದಾರೆ. ಆಯ್ತು ಆಯ್ತು, ನೋಡೇ ಬಿಡುವ. ಸರಿ ಸರಿ, ದಾರಿ ಬಿಡಿ. ನೀವೆಲ್ರೂ ಕೊಲೆಗಾರರ ಜೊತೆ ಶಾಮೀಲಾಗಿದ್ದೀರ ಅಂತ ನಮಗೆ ಗೊತ್ತುಂಟು. ಹೇಳ್ತೀನಿ ನಾನು. ಸರಿ ಸರಿ, ದಾರಿ ಬಿಡ್ರಿ. ಸರ್, ನನಗೇನೋ ವೆಂಕಟೇಶನ್ ಮೇಲೆ ಅನುಮಾನ ಸರ್. ಇಲ್ಲದೆ ಇದ್ರೆ ಅವ್ನು ಯಾಕೆ ಸರ್ ಆ ರೀತಿ ಎಗರಾಡ್ತಾನೆ? ಅವನ್ಗೆ ತನ್ನೊಬ್ಬ ದೊಡ್ಡ ಹೋರಾಟಗಾರ ಅಂತ ಅನ್ನಿಸ್ಬಿಟ್ಟಿದೆ. ಈ ಘಟನೆಯಲ್ಲಿ ಬೇರೆ ತನ್ನೊಬ್ಬ ಲೀಡರ್ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಇಂಥವ್ರಿಗೆ ತಮ್ಮನ್ನ ಯಾರು ಪ್ರಶ್ನೆ ಮಾಡಬಾರ್ದು ಅನ್ನೋ ಕೊಬ್ಬೇರೆ ಇರುತ್ತೆ. ಅದಕ್ಕೆ ಅಷ್ಟೊಂದು ಎಗರಾಡ್ತಿರ್ತಾನೆ. ಅವನು ಯಾವ ಸೀಮೆ ಲೀಡರ್ ಸರ್? ನಾನು ವಿಚಾರಿಸಿದೆ. ಇವತ್ತವರೆಗೂ ಯಾವುದೇ ಒಂದು ಹೋರಾಟ ಪ್ರತಿಭಟನೆ ಕೂಡ ಮಾಡಿಲ್ಲ. ಯಾವುದೋ ಒಂದು STD ಬೂತ್ ಹಾಕೊಂಡಿದ್ದ. ಅಲ್ಲಿ ಬರ್ತಾ ಇದ್ದಿದ್ದು ಒಂದು ಹುಡುಗಿನ ಲವ್ ಮಾಡಿ ಮದುವೆ ಆಗಿದ್ದಾನೆ. ಈಗ ಬೋಟ್ನಲ್ಲಿ ಮೀನ್ ಹಿಡಿಯೋ ಕೆಲ್ಸಕ್ಕೆ ಹೋಗ್ತಾ ಇದೆ.
ಅವನಿಗೆ ಈ ಯಮುನಾ ಜೊತೆ ಏನಾದ್ರು ಸಂಪರ್ಕ ಆಯ್ತಾ? ವಿಚಾರಿಸಿದೆ. ಊರಲ್ಲಿ ಎಲ್ರೂ ಹಾಗೆ ಪರಿಚಯ ಇತ್ತು, ಆದ್ರೆ ಅಂತ ಕಾಂಟ್ಯಾಕ್ಟ್ಸ್ ಏನಿರ್ಲಿಲ್ಲ ಸರ್. ಒಂದು ಕೆಲಸ ಮಾಡಿ, ಆ ಮೊಹಮ್ಮದ್ ಸಾದಿಕ್ ಮನೆ ಅಕ್ಕಪಕ್ಕದಲ್ಲಿ ಇವನ್ ಬಗ್ಗೆ ವಿಚಾರಿಸಿ, ಏನಾದ್ರೂ ಕ್ಲೂ ಸಿಗ್ಬೋದು. ಸರಿ ಸರ್. ಮಾಡಿ ಇಡ ಬಾಳ. ಎಂತ ನಿನಗೆ ವೆಂಕಟೇಶ ಗೊತ್ತಾ? ನಿನಗೆ? ಹಾ ಗೊತ್ತಿತ್ತು. ಅವನು ಯಾವಾಗ್ಲೂ ಇಲ್ಲೇ ಓಡಾಡ್ತಾ ಇರ್ತಾನ? ಹಾ ಇದೇ ದಾರಿಲಿ ಹೋಗ್ಬೋದು ಅವನು. ಹೆಂಗೆ? ಹಾ ಬೈಕಲ್ಲಿ ಹೋಗ್ಬೋದು ಅವನು. ಆದ್ರೆ ಅವನ ಮನೆಗೆ ಇಲ್ಲಿಂದ ಬೈಕ್ ನಲ್ಲಿ ಹೋಗೋಕ್ ದಾರಿ ಇಲ್ವಲ್ಲ? ಅವನಿಲ್ಲ ಸಾಹೇಬ್ರ ಮನೇಲಿ ಗಾಡಿ ನಿಲ್ಸ್ಕೊಂಡು ಮನೆಗೆ ಹೋಗ್ಬೋದು. ಬೆಳಿಗ್ಗೆ ಇಲ್ಲಿ ಗಾಡಿ ತಕೊಂಡು ಕೆಲ್ಸಕ್ಕೆ ಹೋಗ್ಬೋದು. ಎಷ್ಟು ಗಂಟೆಗೆ? ಗಂಟೆ ಗೊತ್ತಿಲ್ಲ, ಅಂದಾಜೊಂದು 8 ಗಂಟೆಗೆ ಹೋಗ್ಬೋದು ಅವನು. ಆದ್ರೆ ಹುಡುಗಿ ಕೊಲೆ ಆಯ್ತಲ್ಲ, ಅದನ್ನಂತ ಈ ಗಾಡಿ ನಿಲ್ಸ್ಕೊಂಡಿಲ್ಲ ಅವನಿಲ್ಲಿ. ಮೊದ್ಲು ಹೋಗ್ತಿದ್ ಕಡೆ ಕೆಲಸ ಬಿಟ್ಟಿರ್ಕ. ಪೊಲೀಸರು ವೆಂಕಟೇಶನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡ್ತಾರೆ. ಯಮನಾಳ ಸಾವಿನ ನಂತರ ಅವನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ವು. ಅವನು ಮುಂಚಿನ ಹಾಗಿಲ್ಲ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಸಿಗುತ್ತವೆ. ಮೊದಲು ಹೋಗಿ ಬರ್ತಿದ್ದ ದಾರಿನ ಬದಲಾಯಿಸಿದ್ದ. ಮುಂಚಿನ ಹಾಗೆ ಯಾರ ಜೊತೆನೂ ಬೆರೀತಿರ್ಲಿಲ್ಲ. ವೆಂಕಟೇಶನ್ಗೆ ಗೊತ್ತಾಗದ ಹಾಗೆ ಅವನ ಹಿಂದೆ ಬಿದ್ದು ಪೊಲೀಸ್ನವರು ಸಾಕಷ್ಟು ವಿಷಯಗಳನ್ನ ಸಂಗ್ರಹ ಮಾಡ್ತಾರೆ. ಯಮುನಾ ಕೊಲೆ ಹಿಂದೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅವನಿದಾನೆ ಅನ್ನೋ ಸಂಶಯ ಬಲವಾಗುತ್ತೆ. ಅವನು ಇದೇ ಕಾರಣಕ್ಕೆ ಸಂಘಟನೆ, ಹೋರಾಟ ಮುಂತಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ. ಎಂತ ಹೊಡಿಯೋದು? ನಾನ್ಯಾರು ಗೊತ್ತುಂಟಲ್ಲ, ನನ್ಗೆ ಹೊಡೆಯೋದು ಜನರಿಗೇನೋ ಗೊತ್ತಾರೆ, ನಿಮ್ಗೆ ಸುಮ್ಮನೆ ಬಿಡೋದಿಲ್ಲ. ನಿನ್ನ ಇಲ್ಲಿ ಎತ್ತಾಕೋ ಬಂದಿರೋದು ಯಾವನ್ಗೋ ಗೊತ್ತಿದೆ. ನಿನ್ನ ಇಲ್ಲೇ ಹೂತ್ ಹಾಕಿದ್ರು ಸುದ್ದಿ ಹೊರಗೋಗಲ್ಲ. ಬಗಳ ಎಂತ ಬಗಳೋದು? ಹೊಡೆದ್ರೆ ಸುಮ್ಮನಿರೋದಿಲ್ಲ. ಎಂತದು ನಿಮ್ದು ಪಿರಿ ಪಿರಿನೆ? ನಾನು ಸಾಹೇಬ್ರ ಮನೆ ಹತ್ರ ಯಾವಾಗ್ಲೂ ಗಾಡಿ ನಿಲ್ಲಿಸ್ತಿದ್ದೆ. ಅವಳನ್ನ ಯಾವಾಗ್ಲೂ ನೋಡ್ತಿದ್ದೆ. ಅವಳು ತುಂಬಾ ಚಂದ ಕಾಣ್ತಿದ್ಲು. ಅದಕ್ಕೆ ಒಳ್ಳೊಳ್ಳೆ ಆಸೆ ಉಟ್ಕೊಂತು. ಅವತ್ತು 8 ಗಂಟೆಗಳು ಬಂದ್ಲು. ಅವತ್ತು ತಿಳಿತು ಸಾಹೇಬ್ರ ಮನೆಗೆ ಯಾರು ಇಲ್ಲ ಅಂತ. ಎಂತ ಮನ ತಿಂಡಿ ಆಯ್ತಾ? ಆಯ್ತು. ಎಂತ? ನೀವ್ಯಾಕೆ ಬಂದದ್ದು? ಅದು ನಾನು ಹೋಗಿ ಹೊರಗಡೆ. ಬೇಡ. ದಯವಿಟ್ಟು ನನ್ ಬಿಟ್ಬಿಡು.
ಹಂಗೆ ಬಿಟ್ರೆ ವಿಷಯ ಎಲ್ರಿಗೂ ಗೊತ್ತಾಗ್ತದಂತ ಕೊಲೆ ಮಾಡಿಬಿಟ್ಟೆ. ರಾತ್ರಿ ಬಾಡಿನ ಸಮುದ್ರಕ್ಕೆ ಎಸೆನ ಅಂತ ಓದ್ತಿದ್ದೆ. ನಾಯಿ ಬೊಗಳಿದ್ಕೊಂಡು ಭಯ ಆಯ್ತು, ಅದಕ್ಕೆ ವಾಪಸ್ ಬಂದೆ. ಅತ್ಯಾಚಾರ ಕೊಲೆ ಮಾಡಿದ್ದು ಅಲ್ಲದೆ ಊರು ಹೊತ್ಕೊಂಡಿರೋ ಥರ ಮಾಡ್ತೀಯ. ಸಾಯೋ ತನಕ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ. ಕೌಂಡ್ರಲ್ ತಕೊಂಡೋಗ್ರಿ ಇವ್ನ. ನಿಜಕ್ಕೂ ಇದೊಂದು ದುರಂತ. ಈ ದುರಂತದ ಹಿನ್ನೆಲೆಯಲ್ಲಿ ಇನ್ನೂ ದೊಡ್ಡ ದುರಂತ ನಡಿಬೇಕಾಗಿತ್ತು. ಆದರೆ ಪೊಲೀಸರ ಕಾರ್ಯವೈಖರಿ, ಮುಂಜಾಗ್ರತಾ ಕ್ರಮ, ಕಾನೂನು ಪಾಲನೆ ಜೊತೆಗೆ ಜನರಿಗೆ ಪರಿಸ್ಥಿತಿನ ತಿಳಿ ಹೇಳಿದ ರೀತಿ, ಇದೆಲ್ಲದಕ್ಕಿಂತ ಹೆಚ್ಚಾಗಿ 6 ದಿನದಲ್ಲಿ ಆರೋಪಿನ ಬಂಧಿಸಿದ್ದು, ಇವೆಲ್ಲ ನಡೀಬಹುದಾಗಿದ್ದ ದೊಡ್ಡ ಕೋಮುಗಲಭೆನ ತಪ್ಪಿಸಿತು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಈ ವೆಂಕಟೇಶ ಅನ್ನೋ ಪಾಪಿ ಮಾಡಿದ ಅನ್ಯಾಯಕ್ಕೆ ಮೊಹಮ್ಮದ್ ಸಾದಿಕ್ ಕುಟುಂಬ ದೊಡ್ಡ ಬೆಲೆನೇ ತೆರಬೇಕಾಗಿತ್ತು. ಇನ್ನು ಅದರ ಪರಿಣಾಮ ಏನಾಗ್ತಿತ್ತೋ ಏನೋ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಾಗಪ್ಪ, ಯಮುನಾ ನಿಮ್ ಭೇಟಿ ಮಾತ್ರ ಅಲ್ಲ, ನಾವು ಅವಳನ್ನ ನಮ್ ಭೇಟಿ ಅಂತ ತಿಳ್ಕೊಂಡಿದ್ದು. ನಮ್ದು ತಪ್ಪಾಯ್ತು, ಏನೋ ಆತ್ರದಲ್ಲಿ ಎಲ್ಲ ನಡೆದೋಯ್ತು. ನಿಮ್ ಜಾಗದಲ್ಲಿದ್ರೆ ನಾವು ಅದೇ ಮಾಡ್ತಿದ್ವೋ ಏನೋ. ಒಟ್ಟಲ್ಲಿ ಯಾರು ಯಾವುದೇ ಜಾಗದಲ್ಲಿರ್ಲಿ ಯೋಚನೆ ಮಾಡ್ಬೇಕು ಅನ್ನೋದು ಅರ್ಥ ಆದಂಗಾಯ್ತು. ಹೌದು, ಇದು ಯಮುನಾ ಮದ್ವೆಗೆ ಅಂತ ನನ್ನ ಮಕ್ಳಿಗೆ ಹೇಳಿ ಮಾಡಿಸಿದ್ದೆ. ನಿಮಗ್ ತಂಗಿ ಇದ್ದಿದ್ರೆ ಮಾಡ್ತಿರ್ಲಿಲ್ವಾ ಅಂದಿದ್ದಕ್ಕೆ ಸಂತೋಷದಿಂದ ನನ್ನ ಮಕ್ಳು ಮಾಡಿಸ್ಕೊಟ್ರು. ಯಮುನಾಗ್ ಏನ್ ಸಂಬಳ ಕೊಡ್ತಿದ್ವು ಅದು ಬೇರೆ ಮಾತು. 7 ವರ್ಷ ನಮ್ಮನೆ ಮಗಳಾಗಿ ನಮ್ ಜೊತೆ ಕೆಲಸ ಮಾಡ್ಕೊಂಡಿದ್ಲು. ಅವಳ ಮದ್ವೆ ಸಮಯದಲ್ಲಿ ಇದನ್ನು ಕೊಟ್ಟು ಮದ್ವೆ ಖರ್ಚನ್ನು ನೋಡ್ಕೋಬೇಕು ಅಂತ ನಾವೆಲ್ಲ ಮಾತಾಡ್ಕೊಂಡಿದ್ವಿ. ಆದ್ರೆ ಅವಳೆ ಹೋದ್ಮೇಲೆ ಚಿನ್ನ ಸರ ಇಟ್ಕೊಂಡು ಏನ್ ಮಾಡ್ಲಿ ಅಮ್ಮ ನಾನು. ಇದು ಯಮುನಾ ಅನ್ನೋ ನತದೃಷ್ಟ ಹುಡುಗಿಯ ಬದುಕಿನ ಕಥೆನೋ ಸಾವಿನ ಕಥೆನೋ ನೀವೇ ನಿರ್ಧಾರ ಮಾಡಿ. ಆದ್ರೆ ಎಲ್ಲಾ ಸೇರಿ ನಿರ್ಧಾರ ಮಾಡಬೇಕಾಗಿರೋದು ವೆಂಕಟೇಶನ್ ಅಂತ ಪಾಪಿ ಮನಸ್ಸನ್ನ ನಾಶ ಮಾಡಬೇಕಾಗಿರೋ ವಿಚಾರನ. ಒಂದು ಮುಗ್ಧ ಹುಡುಗಿಗೆ ಅನ್ಯಾಯ ಮಾಡಿದ್ದಲ್ಲದೆ ಅದರಿಂದ ಬಚಾವಾಗೋ ಒಂದೇ ಕಾರಣಕ್ಕೆ 2 ಕೋಮಿನ ನಡುವೆ ಮತ್ತಷ್ಟು ದ್ವೇಷ ಹುಟ್ಟಿಸುವಂತ ಅಪಾಯಕಾರಿ ಕೆಲಸಕ್ಕೆ ಕೈ ಹಾಕಿದ್ದ. ನಮಗ್ ಬೇಕಾಗಿರೋದು ಧರ್ಮ ಜಾತಿಗಳನ್ನೆಲ್ಲ ಮೀರಿದ ಪ್ರೀತಿ ಅನ್ನೋದು ವೆಂಕಟೇಶನ್ಗಷ್ಟೇ ಅಲ್ಲ, ಎಲ್ರಿಗೂ ಅರ್ಥ ಆಗ್ಬೇಕು. ಗುರುತಿಗೋ ಬದುಕಿನ ರೀತಿಗೋ ಅಸ್ತಿತ್ವಕ್ಕೋ ಬೇಕು ಅಂತ ಹುಟ್ಟುಕೊಂಡ ಧರ್ಮ ಮನುಷ್ಯನಷ್ಟೇ ಅಲ್ಲ, ಮನುಷ್ಯತ್ವನೂ ಕೊಲ್ಲೋ ಆಯುಧ ಆಗ್ತಿದೆ ಅನ್ನೋದು ನಿಜಕ್ಕೂ ಅಪಾಯಕಾರಿ. ಈ ಮಾತನ್ನ ಹೇಳ್ತಾ ಇವತ್ತಿನ ಕ್ರೈಮ್ ಫೈಲ್ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಸತ್ಯ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.